ನಮಸ್ಕಾರ ಸ್ನೇಹಿತರೆ. ಮೀನರಾಶಿಯವರೇ ಸ್ನೇಹಿತರೆ, ಜೈ ಮಾತಾದಿ. ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಸ್ವಾಗತ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಮತ್ತು ಇಂದಿನ ಮಾಹಿತಿಯುಕ್ತ ಮಾಧ್ಯಮದಲ್ಲಿ. ಅದಕ್ಕಿಂತ ಸಾವಿರ ಮತ್ತು ಲಕ್ಷ ಪಟ್ಟು ಹೆಚ್ಚು ವಿಶೇಷ ಮತ್ತು ಮಹತ್ವದ ಜ್ಯೋತಿಷ ಕಾರ್ಯಕ್ರಮದಲ್ಲಿ ನೀವೆಲ್ಲರೂ ಮೀನರಾಶಿಯವರೇ ಸ್ನೇಹಿತರೆ ಹೇಗಿದ್ದೀರಿ? ತಾಯಿ ಮಾತಾರಾಣಿಯ ಕೃಪೆಯಿಂದ ನೀವೆಲ್ಲರೂ ತುಂಬ ಚೆನ್ನಾಗಿರುತ್ತೀರಿ, ಆರೋಗ್ಯವಾಗಿರುತ್ತೀರಿ ಮತ್ತು ಸಂತೋಷವಾಗಿರುತ್ತೀರಿ ಎಂದು ನಾನು ಭಾವಿಸುತ್ತೇನೆ. ವರ್ಷಗಳ ಕಾಲ ನಿಮ್ಮನ್ನು ಅಳುವಂತೆ ಮಾಡಿದ ನಿಮ್ಮ ಹೃದಯವನ್ನು ಮುರಿದ ನೋವು, ಅದು ನಿಮ್ಮ ನಿದ್ರೆಯನ್ನು ಕಸಿದುಕೊಳ್ಳುತ್ತಿದ್ದ ಪ್ರತಿ ಬಾರಿಯೂ ಅದರ ಬಗ್ಗೆ ಯೋಚಿಸುವಂತೆ ಮಾಡುತ್ತಿತ್ತು. ನನ್ನ ಜೀವನ ಯಾಕೆ ಹೀಗಿದೆ? ಇಂದು ಆ ನೋವನ್ನು ಕೊನೆಗೊಳಿಸುವ ಸಮಯ. ಹೌದು ನನ್ನ ಪ್ರೀತಿಯ ಸ್ನೇಹಿತರೆ, ನೀವು ಸರಿಯಾಗಿ ಕೇಳುತ್ತಿದ್ದೀರಿ. ಇದು ಸಾಮಾನ್ಯ ವಿಷಯವಲ್ಲ. ಇದು ಕೂಡ ಅದೇ ರೀತಿ ನಿಮ್ಮ ಹೃದಯ ವರ್ಷಗಳಿಂದ ಹಂಬಲಿಸುತ್ತಿರುವ ಸುದ್ದಿ. ಎಷ್ಟು ರಾತ್ರಿಗಳ ಬಗ್ಗೆ ಯೋಚಿಸಿ ನೀವು ನಿಮ್ಮ ಕೋಣೆಯಲ್ಲಿ ಒಬ್ಬಂಟಿಯಾಗಿ ಕುಳಿತುಕೊಂಡು ದೇವರಿಗೆ ಅಳುತ್ತಾ ಮತ್ತು ದೂರ ನೀಡುತ್ತಾ ನಿಮ್ಮ ದಿನಗಳನ್ನು ಕಳೆದಿರಬೇಕು. ಕರ್ತನೇ, ನನಗೆ ಹೀಗೇಕೆ ಆಗುತ್ತಿದೆ? ಯಾರಾದರೂ ಬಂದು ನನ್ನ ನೋವನ್ನು ಅರ್ಥ ಮಾಡಿಕೊಳ್ಳುತ್ತಾರೆ ಎಂದು ನೀನು ಎಂದಾದರೂ ನಿರೀಕ್ಷಿಸಿದ್ದೀಯಾ? ಆದರೆ ಹೆಚ್ಚಿನ ಸಮಯ ನಿಮಗೆ ಪ್ರತಿಕ್ರಿಯೆಯಾಗಿ ಮೌನ ಮಾತ್ರ ಸಿಗುತ್ತದೆ. ಆ ಮೌನವು ನಿಮ್ಮ ಹೃದಯವನ್ನು ಇನ್ನಷ್ಟು ನೋವಿನಿಂದ ತುಂಬಿರುತ್ತದೆ. ಆದರೆ ಈಗ ಕತೆ ಬದಲಾಗುತ್ತಿದೆ. ಈಗ ಎಲ್ಲವೂ ಬದಲಾಗುತ್ತಿರುವುದನ್ನು ಹೌದು ಸ್ನೇಹಿತರೆ, ನಿಮ್ಮ ಪ್ರಕರಣ ದೇವರ ನ್ಯಾಯಾಲಯದಲ್ಲಿದೆ. ನಿನ್ನ ಕಣ್ಣಿನಲ್ಲಿ ಕಣ್ಣೀರು ಎಣಿಸಲ್ಪಟ್ಟಿದೆ. ನಿನ್ನ ನೋವಿನ ಬೆಲೆಯನ್ನು ನಿರ್ಧರಿಸಲಾಗಿದೆ ಮತ್ತು ಈಗ ನೀವು ಆ ನೋವಿಗೆ ಪರಿಹಾರವನ್ನು ಪಡೆಯಲಿದ್ದೀರಿ. ಹೌದು ಸ್ನೇಹಿತರೆ, ಆ ನೋವಿನ ಅಂತ್ಯವು ಸಣ್ಣ ವಿಷಯವಲ್ಲ. ಅಂತಹ ಕ್ಷಣವು ಕತ್ತಲೆಯಾದ ರಾತ್ರಿಯ ನಂತರ ಸಿಗುವ ಮೊದಲ ಚಿನ್ನದ ಅಂಚಿನಂತಿದೆ. ಅದು ಹೊಲದಲ್ಲಿ ಬಿತ್ತಿದ ನಂತರವೂ ಹಲವು ದಿನಗಳವರೆಗೂ ಕಾಯುತ್ತಿದ್ದ ಬೀಜ ನಂತರ ಮೊದಲ ಬೆಳಕಿನ ಕಿರಣಗಳನ್ನು ನೋಡಿದಂತಿದೆ. ತಿಂಗಳುಗಳ ನೋವಿನ ನಂತರ ತಾಯಿ ತನ್ನ ಮಗುವಿಗೆ ಜನ್ಮ ನೀಡುವಂತೆ, ಹಸಿರು ಚಿಗುರುವಂತೆ ಮತ್ತು ನಿಮ್ಮ ಜೀವನದ ದೀರ್ಘ ರಾತ್ರಿ ಕೊನೆಗೊಳ್ಳುತ್ತದೆ. ಹೊಸ ಉದಯ ಬರುತ್ತದೆ ಮತ್ತು ಈ ಬೆಳಗ್ಗೆ ಕೇವಲ ಸಾಮಾನ್ಯ ಬೆಳಗ್ಗೆ ಅಲ್ಲ, ಇದು ನಿಮ್ಮ ಜೀವನದ ಅತ್ಯಂತ ಪ್ರಕಾಶಮಾನವಾದ ಚಿನ್ನದ ಬೆಳಗ್ಗೆ. ಹೌದು ಸ್ನೇಹಿತರೆ, ಇದರಲ್ಲಿ 4 ಮಹಾನ್ ಆಶೀರ್ವಾದಗಳು ಅಡಗಿವೆ ಮತ್ತು ಈ ಆಶೀರ್ವಾದಗಳು ನಿಮಗೆ ನೀಡಲ್ಪಟ್ಟಿವೆ. ನಾನು ಅನೇಕ ಸಂಬಂಧಗಳು ಮುರಿದು ಬೀಳುವುದನ್ನು ನೋಡಿದ್ದೇನೆ. ಕೆಲವೊಮ್ಮೆ ಅದು ಕೌಟುಂಬಿಕ ತೊಂದರೆ, ಕೆಲವೊಮ್ಮೆ ಸ್ನೇಹಿತರೆ ದೂರುಗಳು ಹೆಚ್ಚಾದವು, ಕೆಲವೊಮ್ಮೆ ನಿಮ್ಮ ಸ್ವಂತ ವೈಯಕ್ತಿಕವು ಸಹ ನಿಮಗೆ ದ್ರೋಹ ಬಗೆದರು. ಇದೆಲ್ಲ ನೋಡಿ ನಿಮ್ಮ ನಂಬಿಕೆ ಕೂಗಿತು, ಹಿಂಜರಿಯಲು ಪ್ರಾರಂಭಿಸಿತು. ಹೌದು ಸ್ನೇಹಿತರೆ, ಆದರೆ ಕಾಲ ಬದಲಾಗಿದೆ. ಮುರಿದು ಬಿದ್ದ ಸಂಬಂಧಗಳಲ್ಲಿ ಮಾಧುರ್ಯ ಮರಳಲಿದೆ. ನಿಮ್ಮ ಕುಟುಂಬದಲ್ಲಿ ನಗು ಮತ್ತು ಸಂತೋಷ ಪ್ರತಿಧ್ವನಿಸಲಿದೆ ಮತ್ತು ವರ್ಷಗಳಿಂದ ಮಾತನಾಡದೆ ಇರುವ ಸ್ನೇಹಿತರು ನಿಮ್ಮ ಕರೆಗೆ ಹೋಗುತ್ತಾರೆ. ಸಂಬಂಧದಲ್ಲಿನ ಬಿರುಕು ಈಗ ವಾಸಿಯಾಗುತ್ತದೆ. ನಿಮ್ಮ ಪೋಷಕರು ನಿಮ್ಮನ್ನು ಆಶೀರ್ವದಿಸಲಿದ್ದಾರೆ. ಜೀವನದ ಅತಿ ದೊಡ್ಡ ಗುರಾಣಿಯಾಗುತ್ತದೆ. ಹೌದು ಸ್ನೇಹಿತರೆ, ನೀವು ಸರಿಯಾಗಿ ಕೇಳುತ್ತಿದ್ದೀರಿ. ನೀವು ಬಡತನವನ್ನು ಮರೆತಿದ್ದೀರಿ. ನಾನು ಕಷ್ಟ ಮತ್ತು ಹಣದ ಕೊರತೆಯ ನೋವನ್ನು ಸಹಿಸಿಕೊಂಡಿದ್ದೇನೆ. ಕೆಲವೊಮ್ಮೆ ನಾನು ಇತರರಿಂದ ಹಣವನ್ನು ಎರವಲು ಪಡೆದಿದ್ದೇನೆ. ಕೆಲವೊಮ್ಮೆ ನನ್ನ ಸ್ವಂತ ಸಣ್ಣ ಉಳಿತಾಯವು ಬಳಸಿದ್ದೇನೆ. ನಾನು ನನ್ನ ಆಸೆಗಳನ್ನು ನಿಗ್ರಹಿಸಿದ್ದೇನೆ. ಆದರೆ ಈಗ ಸಂಪತ್ತು ನಿಮ್ಮ ಜೀವನದಲ್ಲಿ ಸುರಿಯಲಿದೆ. ಹೌದು, ಹಠಾತ್ ಅವಕಾಶಗಳು ನಿಮ್ಮ ಜೀವನದಲ್ಲಿ ಬರುತ್ತವೆ. ಇದರಿಂದ ನೀವು ಹಣದ ಬಗ್ಗೆ ಚಿಂತಿಸುವುದನ್ನು ನಿಲ್ಲಿಸಿರಿ. ವ್ಯವಹಾರದಲ್ಲಿ ಹಠಾತ್ ಲಾಭ ಬರಲಿದೆ. ಕೆಲಸದಲ್ಲಿ ಬಡ್ತಿ ಸಿಗಲಿದೆ. ಬಾಕಿ ಹಣ ವಾಪಸ್ ಬರುತ್ತದೆ. ನಿಮ್ಮ ಮನೆ ಸಂತೋಷವಾಗುತ್ತದೆ. ನಿಮ್ಮ ಜೇಬಿನಲ್ಲಿ ಯಾವಾಗಲೂ ಹಣವಿರುತ್ತದೆ ಮತ್ತು ನಿಮ್ಮ ಮುಖದಲ್ಲಿ ನಗು ಬರುತ್ತದೆ. ಜನರು ನಿಮ್ಮನ್ನು ಕೆಣಕುತ್ತಿದ್ದರು. ಅವರು ನಿಮ್ಮ ಕಠಿಣ ಪರಿಶ್ರಮವನ್ನು ನಿರ್ಲಕ್ಷಿಸಿದರು. ಆದರೆ ಈಗ ಅದೇ ಜನರು ನಿಮ್ಮನ್ನು ಹೊಗಳುತ್ತಾರೆ. ನೀವು ನೆರೆಹೊರೆಯಲ್ಲಿ ಪ್ರಸಿದ್ಧಿಯಾಗುತ್ತೀರಿ. ಸಮಾಜದಲ್ಲಿ ನಿಮ್ಮನ್ನು ಗೌರವಿಸಲಾಗುತ್ತದೆ. ನೀವು ಒಂದು ವಿಶಿಷ್ಟ ಗುರುತನ್ನು ಪಡೆಯುತ್ತೀರಿ. ಹೌದು ಸ್ನೇಹಿತರೆ, ನಿಮ್ಮನ್ನು ಅವಮಾನಿಸುತ್ತಿದ್ದ ಜನರು ಈಗ ನಿಮ್ಮ ಮನೆಗೆ ಬಂದು ವಾವ್, ನಿಮ್ಮ ಅದೃಷ್ಟ ಎಷ್ಟು ಚೆನ್ನಾಗಿದೆ ಎಂದು ಮಾತನಾಡುತ್ತಾರೆ. ನೋಡಿ ಸ್ನೇಹಿತರೆ, ನಿಮ್ಮನ್ನು ಅವಮಾನಿಸುತ್ತಿದ್ದ ಅದೇ ಜನರು ಈಗ ನಿಮ್ಮ ಮನೆಗೆ ಬಂದು ವಾವ್ ಎಂದು ಹೇಳುತ್ತಾರೆ. ನೀವು ಅದನ್ನು ನೋಡುತ್ತೀರಿ. ನಿಮ್ಮ ಆತ್ಮವಿಶ್ವಾಸವು ಮೊದಲಿಗಿಂತ ಹಲವು ಪಟ್ಟು ಹೆಚ್ಚಾಗುತ್ತದೆ. ನಿಮ್ಮ ಹೃದಯ ಹಲವು ಬಾರಿ ಮುರಿದಿರಬೇಕು. ಹಲವು ಬಾರಿ ಯಾರಾದರೂ ನಿಮಗೆ ದ್ರೋಹ ಮಾಡಿರಬೇಕು. ಆದರೆ ಈಗ ನಿಜವಾದ ಪ್ರೀತಿ ನಿಮ್ಮ ಜೀವನದಲ್ಲಿ ಬರಲಿದೆ. ಆ ಪ್ರೀತಿ ನಿಮ್ಮದಾಗುತ್ತದೆ ಮತ್ತು ಅದು ನಿಮ್ಮನ್ನು ಅರ್ಥ ಮಾಡಿಕೊಳ್ಳುತ್ತಾರೆ. ನೀವು ಈಗಾಗಲೇ ಮದುವೆಯಾಗಿದ್ದರೆ ಯಾರು ನಿಮ್ಮನ್ನು ಪ್ರೀತಿಸುತ್ತಾರೆ? ನಿಮ್ಮ ಪ್ರೀತಿ ಮತ್ತು ವಾತ್ಸಲ್ಯ ಆಳವಾಗುತ್ತದೆ. ಗಂಡ ಮತ್ತು ಹೆಂಡತಿಯ ನಡುವಿನ ತಿಳುವಳಿಕೆ ಹೆಚ್ಚಾಗುತ್ತದೆ ಮತ್ತು ಅಂತರಗಳು ಕಡಿಮೆಯಾಗುತ್ತವೆ. ಅದು ಕೂಡ ಹಿಂತಿರುಗುತ್ತದೆ. ಸ್ನೇಹಿತರೆ,
ಇನ್ನೊಂದು ವಿಷಯ, ನಿಮ್ಮ ಜೀವನದಲ್ಲಿ ಎಂತಹದೇ ಸಮಸ್ಯೆಗಳಿದ್ದರೂ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ಗುರೂಜಿ ಅವರಿಗೆ ಕರೆ ಮಾಡಿ ನಿಮ್ಮ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಬಹುದು. ಗುರೂಜಿ ಅವರು ವಿದ್ಯೆ, ಉದ್ಯೋಗ, ವ್ಯಾಪಾರ, ಗಂಡ ಹೆಂಡತಿ ಕಲಹ, ಅತ್ತೆ ಸೊಸೆ ಕಲಹ, ಮದುವೆ ವಿಳಂಬ, ಸಂತಾನ ಸಮಸ್ಯೆ, ಶತ್ರುಕಾಟ, ವಶೀಕರಣ ಇನ್ನೂ ಮುಂತಾದ ಸಮಸ್ಯೆಗಳಿಗೆ ತುಳುನಾಡಿನ ದೈವಾರಾಧನೆಯಿಂದ ಹಾಗೂ ಶ್ರೀ ಶಿರಡಿ ಸಾಯಿಬಾಬಾ ದೈವಿಕ ಶಕ್ತಿಯಿಂದ ಶೀಘ್ರ ಶಾಶ್ವತ ಪರಿಹಾರ ಮಾಡಿಕೊಡುತ್ತಾರೆ. ಸ್ನೇಹಿತರೆ, ಈ ಎಲ್ಲ ಬದಲಾವಣೆಗಳನ್ನು ಅನುಭವಿಸಲು ನೀವು ಒಂದು ಕೆಲಸ ಮಾಡಬೇಕು. ನೀವು ನಂಬಿಕೆ ಇಡಬೇಕು. ಹೌದು ನನ್ನ ಪ್ರೀತಿಯ ಸ್ನೇಹಿತರೆ, ಇದೆಲ್ಲವೂ ಸತ್ಯ ಎಂದು ನೀವು ನಂಬಬೇಕು. ಪ್ರತಿದಿನ ಬೆಳಗ್ಗೆ ಎದ್ದ ತಕ್ಷಣ ನೀವು ಹೇಳಬೇಕು, ಓ ದೇವರೇ, ಇಂದು ನನ್ನ ಜೀವನದಲ್ಲಿ ಒಂದು ಪವಾಡ ಸಂಭವಿಸಲಿದೆ ಎಂದು ಧನ್ಯವಾದಗಳನ್ನು ಹೇಳಬೇಕು. ಸ್ನೇಹಿತರೆ, ಮತ್ತು ಕ್ರಮೇಣ ನಿಮ್ಮ ಜೀವನವು ಬದಲಾಗಲು ಪ್ರಾರಂಭವಾಗುತ್ತದೆ. ಈ ಆಶೀರ್ವಾದಗಳನ್ನು ಬೇಗನೆ ಪಡೆಯಲು ನೀವು ಕೆಲವು ಸಣ್ಣ ಕ್ರಮಗಳನ್ನು ಸಹ ಪ್ರಯತ್ನಿಸಬಹುದು. ಪ್ರತಿದಿನ ಬೆಳಗ್ಗೆ ಸೂರ್ಯನಿಗೆ ನೀರನ್ನು ಅರ್ಪಿಸಿ ಮತ್ತು ಮನಸ್ಸಿನಲ್ಲಿ ಹೀಗೆ ಹೇಳಿ, ಕರ್ತನೇ, ನನ್ನ ಜೀವನವನ್ನು ಬೆಳಕಿನಿಂದ ತುಂಬು. ಒಂದು ಸಣ್ಣ ದೀಪವನ್ನು ಬೆಳಗಿಸಿ ದೇವರಲ್ಲಿ ನಿನ್ನ ದುಃಖಗಳನ್ನು ಹೋಗಲಾಡಿಸುವಂತೆ ಬೇಡಿಕೊಳ್ಳಿ. ಪ್ರಾರ್ಥನೆಯನ್ನು ಮಾಡಿ ಪ್ರತಿದಿನ ಕನಿಷ್ಠ ಒಂದು ಒಳ್ಳೆಯ ಕಾರ್ಯವನ್ನು ಮಾಡುವ ಅಭ್ಯಾಸವನ್ನು ಮಾಡಿಕೊಳ್ಳಿ. ಗೆಳೆಯರೇ, ಈ ಸಂದೇಶ ಕೇಳುವುದಕ್ಕಾಗಿ ನೀವು ಪೂರ್ತಿ ವಿಡಿಯೋವನ್ನು ನೋಡಲೇಬೇಕು. ಸರಿಯಾದ ಸಮಯ ಬರುವವರೆಗೆ ದೇವರು ನಿಮ್ಮ ಜೀವನದಲ್ಲಿ ಯಾವುದೇ ಬದಲಾವಣೆಗಳನ್ನು ಮಾಡುವುದಿಲ್ಲ ಮತ್ತು ಈಗ ಸರಿಯಾದ ಸಮಯ ಬಂದಿದೆ. ನೀವು ಕಾಯುತ್ತಿದ್ದ ಸಮಯ ಈಗ ಬಂದಿದೆ. ನಿನ್ನ ಜೀವನದಲ್ಲಿ ಈಗಾಗಲೇ ಪ್ರವೇಶಿಸದೆ ಮಗನೇ, ಎಲ್ಲವನ್ನು ಬಿಟ್ಟು ದೂರ ಹೋಗುವ ಬಗ್ಗೆ ನೀನು ಎಷ್ಟು ಬಾರಿ ಯೋಚಿಸಿದ್ದೀಯಾ ಎಂದು ಯೋಚಿಸು. ಆದರೆ ಯಾವುದೇ ಅದೃಶ್ಯ ಶಕ್ತಿ ನಿಮ್ಮನ್ನು ತಡೆ ಹಿಡಿದಿತ್ತು, ನಿಮ್ಮನ್ನು ಬೀಳಲು ಬಿಡಲಿಲ್ಲ. ಅದೇ ಶಕ್ತಿ ಇಂದು ನಿಮ್ಮ ಜೀವನದಲ್ಲಿ ಬದಲಾವಣೆಯನ್ನು ತರುತ್ತದೆ. ಹೌದು ನನ್ನ ಪ್ರೀತಿಯ ಸ್ನೇಹಿತರೆ, ಈ ಬದಲಾವಣೆಯು ತುಂಬ ಸುಂದರವಾಗಿರುತ್ತದೆ. ನೀವು ನಿಮ್ಮ ಸ್ವಂತದ್ದನ್ನು ಅನುಭವಿಸುತ್ತೀರಿ. ನಿಮ್ಮ ಜೀವನದಲ್ಲಿ ನಂಬಲಾಗದವರಾಗಿರುತ್ತೀರಿ. ಓ, ಇದಕ್ಕಾಗಿ ನಾನು ಇಷ್ಟು ವರ್ಷಗಳ ಕಾಲ ಈ ನೋವನ್ನು ಸಹಿಸಿಕೊಂಡೆ ಎಂದು ಯೋಚಿಸುತ್ತೀರಿ. ಹೌದು ಸ್ನೇಹಿತರೆ, ಇದು ನಿಜ. ಪ್ರತಿಯೊಂದು ಕಷ್ಟದಲ್ಲೂ ನೀವು ಸಹಿಸಿಕೊಂಡಿರಿ. ಆ ಕಷ್ಟವೇ ಇಂದು ನಿಮ್ಮನ್ನು ಒಂದು ದೊಡ್ಡ ದಿನಕ್ಕೆ ಸಿದ್ಧಪಡಿಸಿದೆ ಮತ್ತು ನಿಮ್ಮ ಹೃದಯದಲ್ಲಿದ್ದ ಹೊರೆ ಮತ್ತು ಉಸಿರುಗಟ್ಟುವಿಕೆ ಬೇಗನೆ ನಿವಾರಣೆಯಾಗಲಿದೆ. ನಿಮ್ಮ ಆಲೋಚನೆಗಳು ಈಗ ಸ್ಪಷ್ಟವಾಗುವುದನ್ನು ನೀವು ಕಂಡುಕೊಳ್ಳುವಿರಿ. ನಿಮ್ಮನ್ನು ಕಾಡುತ್ತಿದ್ದ ವಿಷಯಗಳು ಈಗ ನಿಮ್ಮೊಂದಿಗೆ ಶಾಂತಿಯುತವಾಗಿರುತ್ತವೆ. ಕ್ರಮೇಣ ನಿಮ್ಮ ಮುಖವು ಮತ್ತೆ ಹೊಳೆಯಲು ಪ್ರಾರಂಭಿಸುತ್ತದೆ. ಹೌದು ಸ್ನೇಹಿತರೆ, ನೀವು ನನ್ನ ಮಾತನ್ನು ಕೇಳುತ್ತೀರಿ. ದೇವರು ಕೊಟ್ಟಾಗ ಅವನು ಹೇರಳವಾಗಿ ಕೊಡುತ್ತಾನೆ. ಈಗ ನಿಮ್ಮ ಜೀವನದಲ್ಲಿ ಅಂತಹ ಒಂದು ಬದಲಾವಣೆ ಬರಲಿದೆ. ಒಂದು ಕಾಲದಲ್ಲಿ ಪ್ರತಿಯೊಂದು ಕೆಲಸಕ್ಕೂ ಅಡೆತಡೆಗಳು ಎದುರಾಗುತ್ತಿದ್ದವು. ಈಗ ಪ್ರತಿಯೊಂದು ಕೆಲಸವು ಸಾಂತ್ವನವು ಶೀಘ್ರದಲ್ಲೇ ಬರಲಿದೆ. ನಿಮ್ಮ ದೊಡ್ಡ ಸಹಾಯ ಮಾಡುವ ಹಳೆಯ ಸ್ನೇಹಿತನನ್ನು ನೀವು ಭೇಟಿಯಾಗಬಹುದು. ಹೊಸ ಮಾರ್ಗವನ್ನು ತೆರೆಯುವಿರಿ. ಸ್ನೇಹಿತರೆ, ನೀವು ಎಂದಿಗೂ ಯೋಚಿಸದ ಕೊಡುಗೆಯನ್ನು ಪಡೆಯುತ್ತೀರಿ. ನೀವು ಅದನ್ನು ಎಂದಿಗೂ ಊಹಿಸಿರುವುದಿಲ್ಲ. ಹೌದು ಸ್ನೇಹಿತರೆ, ನಿಮ್ಮ ಮನೆಯಲ್ಲಿ ಉಂಟಾಗಿದ್ದ ಉದ್ವಿಗ್ನತೆ ಮತ್ತು ಸಂಘರ್ಷಗಳು ನಿಧಾನವಾಗಿ ಕಡಿಮೆಯಾಗಲು ಪ್ರಾರಂಭವಾಗುತ್ತವೆ. ಸಂತೋಷದಾಯಕ ವಾತಾವರಣವು ಮೇಲುಗೈ ಸಾಧಿಸುತ್ತದೆ. ಕುಟುಂಬದ ಸದಸ್ಯರು ಒಟ್ಟಿಗೆ ಕುಳಿತು ಪರಸ್ಪರ ಪ್ರೀತಿಯಿಂದ ಮಾತನಾಡುತ್ತಾರೆ. ಅತಿಥಿಗಳು ನಿಮ್ಮ ಮನೆಗೆ ಬರುತ್ತಾರೆ ಮತ್ತು ನಿಮ್ಮ ಮನೆ ಪ್ರಕಾಶಮಾನವಾಗುತ್ತದೆ. ಸ್ನೇಹಿತರೆ, ಅದೃಷ್ಟವು ಬೀಜದಂತೆ ಸರಿಯಾದ ಸಮಯ ಬರುವವರೆಗೆ ಅದು ಮೊಳಕೆ ಒಡೆಯದಿದ್ದರೆ ಅದು ಮೊಳಕೆ ಒಡೆಯುವುದಿಲ್ಲ ಮತ್ತು ನಿಮ್ಮ ಅದೃಷ್ಟದ ಅದೇ ಬೀಜವು ಈಗ ಮೊಳಕೆ ಒಡೆದಾಗ ಸಣ್ಣ ಪುಟ್ಟ ವಿಷಯಗಳು ಸಹ ನಿಮ್ಮ ಪರವಾಗಿ ಕೆಲಸ ಮಾಡಲು ಪ್ರಾರಂಭಿಸುವುದನ್ನು ನೀವು ನೋಡುತ್ತೀರಿ. ನೀವು ಭರವಸೆ ಕಳೆದುಕೊಂಡ ಸ್ಥಳದಲ್ಲಿ ಲಾಭದ ಭರವಸೆಯನ್ನು ಕಂಡುಕೊಳ್ಳುತ್ತೀರಿ ಮತ್ತು ನೀವು ನೋಡುತ್ತೀರಿ, ನಿಮ್ಮ ಸಹಾಯಕ್ಕೆ ಬರುವವರು ಸ್ವತಃ ನಿಮ್ಮ ಅದೃಷ್ಟ ಹೊಳೆಯಲು ಪ್ರಾರಂಭಿಸುತ್ತಾರೆ. ನಿಮ್ಮ ಜೀವನದಲ್ಲಿ ಕೆಲವು ಚಿಹ್ನೆಗಳು ಕಾಣಿಸಿಕೊಳ್ಳುತ್ತವೆ. ಉದಾಹರಣೆಗೆ, ಮನಸ್ಸು ಹಠಾತ್ತನೆ ಹಗುರವಾಗುವುದು, ಪುನರಾವರ್ತಿತ ಒಳ್ಳೆಯ ಕೆಲಸಗಳು ಅಥವಾ ಹಠಾತ್ ಒಳ್ಳೆಯ ಸುದ್ದಿಯನ್ನು ಸ್ವೀಕರಿಸುವುದು. ದೇವರು ನಿಮಗಾಗಿ ಬಾಗಿಲುಗಳನ್ನು ತೆರೆಯುತ್ತಿದ್ದಾನೆ ಎಂಬುದರ ಸಂಕೇತವಾಗಿದೆ. ಬೆಳಗ್ಗೆ ಎದ್ದಾಗ ದೇವರಿಗೆ ಧನ್ಯವಾದ ಹೇಳಲು ಮರೆಯಬೇಡಿ. ಧನ್ಯವಾದಗಳು ಕರ್ತನೇ, ಇನ್ನಷ್ಟು ಮಾತ್ರ ಹೇಳಿ. ನೀವು ಇನ್ನೂ ನನ್ನ ನೋವು ಮತ್ತು ಸಂಕಟವನ್ನು ತೆಗೆದುಹಾಕಿದ್ದೀರಿ. ನೀವು ಅದನ್ನು ತೆಗೆದುಕೊಂಡು ಹೋದೆ. ದೇವರಿಗೆ ಧನ್ಯವಾದಗಳು. ನೀನು ನನ್ನ ಜೀವನವನ್ನು ಬೆಳಕಿನಿಂದ ತುಂಬಿದ್ದೀಯ. ದೇವರಿಗೆ ಧನ್ಯವಾದಗಳು ಹೇಳಿ. ನನ್ನ 4 ದೊಡ್ಡ ಕನಸುಗಳು ನನಸಾಗಿವೆ. ಈ ಪ್ರಾರ್ಥನೆಯು ನಿಮ್ಮ ನಂಬಿಕೆಯನ್ನು ಬಲಪಡಿಸುತ್ತದೆ, ಬದಲಾವಣೆಯ ವೇಗವನ್ನು ಬಲಪಡಿಸುತ್ತದೆ ಮತ್ತು ಹೌದು ಸ್ನೇಹಿತರೆ,
ಈಗ ಸಮಯ ನಿಮ್ಮ ಜೀವನವನ್ನು ಉತ್ಸಾಹದಿಂದ ಬದುಕಲು ಪ್ರತಿಯೊಂದು ಸಣ್ಣ ಸಂತೋಷವನ್ನು ಆಚರಿಸಿ. ನೀವು ಅಳುತ್ತಿದ್ದ ವಿಷಯಗಳು ಈಗ ನೆನಪಾದಾಗ ನಿಮಗೆ ನಗು ಬರುತ್ತದೆ. ಹೌದು ಸ್ನೇಹಿತರೆ, ಏಕೆಂದರೆ ಆ ಸಮಯವು ಈಗ ನಿಮ್ಮ ಜೀವನದಲ್ಲಿ ದೇವರ ಆಶೀರ್ವಾದದೊಂದಿಗೆ ಬರುತ್ತಿದೆ. ಸ್ನೇಹಿತರೆ, ನೀವು ದೇವರ ವರ ಪವಾಡವನ್ನು ನೋಡಲು ಬಯಸಿದರೆ ಸಿದ್ಧರಾಗಿರಿ, ಏಕೆಂದರೆ ಇಂದು ನಿಮ್ಮ ಮುಂದಿನ 3 ದಿನಗಳವರೆಗೆ ನೀವು ದೇವರಿಂದ ಪವಾಡವನ್ನು ವೀಕ್ಷಿಸುವಿರಿ. ಹೌದು ಸ್ನೇಹಿತರೆ, ಇಂದು ನೀವು ಕೆಲಸದ ಸ್ಥಳದಲ್ಲಿ ಕೆಲವು ಸವಾಲುಗಳನ್ನು ಎದುರಿಸಬೇಕಾಗುತ್ತದೆ ಎಂದು ನಾನು ನಿಮಗೆ ತಿಳಿಸಲು ಬಯಸುತ್ತೇನೆ. ಸ್ನೇಹಿತರೆ, ನಿಮ್ಮ ಒಂದು ಸಣ್ಣ ನಿರ್ಲಕ್ಷ್ಯವೂ ಸಹ ಗಮನಾರ್ಹ ಸಮಸ್ಯೆಗಳಿಗೆ ಕಾರಣವಾಗಬಹುದು. ನೀವು ಕೆಲಸವನ್ನು ನಿಭಾಯಿಸಬೇಕಾಗಬಹುದು, ನೀವು ದೂರ ಪ್ರಯಾಣಿಸಬೇಕಾಗಬಹುದು. ಇದು ನಿಮ್ಮನ್ನು ಸ್ವಲ್ಪ ಭಾವನಾತ್ಮಕವಾಗಿ ಅನುಭವಿಸುವಂತೆ ಮಾಡುತ್ತದೆ. ಸ್ನೇಹಿತರೊಂದಿಗೆ ಪಾರ್ಟಿ ಮಾಡುವುದು ಅಥವಾ ಸಾಮಾಜಿಕ ಕೂಟ ಸಾಧ್ಯ ಮತ್ತು ಇದು ನಿಮ್ಮ ಮನಸ್ಥಿತಿಯನ್ನು ಸುಧಾರಿಸುತ್ತದೆ. ಆದಾಗ್ಯೂ ಸ್ನೇಹಿತರೆ ಮತ್ತು ಕುಟುಂಬದವರು ಇದರಿಂದ ಪ್ರಭಾವಿತರಾಗುವ ಸಾಧ್ಯತೆ ಹೆಚ್ಚು. ಹಳೆಯ ಸಮಸ್ಯೆ ಮತ್ತೆ ಉದ್ಭವಿಸಿ ಉದ್ವಿಗ್ನತೆಗೆ ಕಾರಣವಾಗಬಹುದು. ಅದರ ಬಗ್ಗೆ ಯೋಚಿಸಬೇಡಿ, ಅತಿಯಾಗಿ ಚಿಂತಿಸಬೇಡಿ. ಇಂದು ಇತರರ ವ್ಯವಹಾರಗಳಲ್ಲಿ ಹೆಚ್ಚು ಹಸ್ತಕ್ಷೇಪ ಮಾಡುವುದನ್ನು ತಪ್ಪಿಸಿ ನಿಮಗೆ ಉತ್ತಮವಾಗಿರುತ್ತದೆ. ಸ್ನೇಹಿತರೆ, ನಿಮ್ಮ ಸ್ವಂತ ನಿರ್ಧಾರಗಳನ್ನು ತೆಗೆದುಕೊಳ್ಳಿ ಮತ್ತು ಪ್ರತಿಯೊಂದು ಸಣ್ಣ ವಿಷಯದ ಬಗ್ಗೆಯೂ ಗಮನವಿರಲಿ. ಇತರರನ್ನು ಅವಲಂಬಿಸಬೇಡಿ. ನಿಮ್ಮ ವ್ಯವಹಾರದಲ್ಲಿನ ಏರಿಳಿತಗಳು ಕ್ರಮೇಣ ಕಡಿಮೆಯಾಗುತ್ತವೆ. ನಿಮ್ಮ ತಂದೆಯಿಂದ ನಿಮಗೆ ಒಂದು ಪ್ರಮುಖ ಜವಾಬ್ದಾರಿ ಸಿಗಬಹುದು. ನಿಮ್ಮ ಆಲೋಚನೆಗಳಲ್ಲಿ ಮುಳುಗಬೇಡಿ, ಅದನ್ನು ಗಂಭೀರವಾಗಿ ಪರಿಗಣಿಸಬೇಕಾಗುತ್ತದೆ. ಸೌಕರ್ಯಗಳು ಹೆಚ್ಚಾಗುತ್ತವೆ ಮತ್ತು ಆದರೆ ಹೆಚ್ಚುತ್ತಿರುವ ಖರ್ಚುಗಳನ್ನು ನಿಯಂತ್ರಣದಲ್ಲಿಡುವುದು ಮುಖ್ಯ. ಮಕ್ಕಳಿಂದ ನಿಮ್ಮ ಭರವಸೆಗಳನ್ನು ಯಾವಾಗಲೂ ಉಳಿಸಿಕೊಳ್ಳಿ, ಅದು ನಿಮಗೆ ಉತ್ತಮವಾಗಿರುತ್ತದೆ. ಮತ್ತು ಸ್ನೇಹಿತರೆ, ನೀವು ನಿಮಗಾಗಿ ಏನು ಮಾಡಿದರೂ ಅದು ಉತ್ತಮವಾಗಿರುತ್ತದೆ. ನಿಮ್ಮ ದಿನಚರಿಗೆ ಸಮಯವಿರುತ್ತದೆ. ಇಂದು ಸ್ವಲ್ಪ ಜಟಿಲವಾಗಿರಬಹುದು. ಹೆಚ್ಚಿದ ಕೆಲಸ ಒತ್ತಡವು ನಿಮ್ಮನ್ನು ಪ್ರಕ್ಷುಬ್ಧರನ್ನಾಗಿ ಮಾಡುವ ಸಾಧ್ಯತೆ ಇದೆ. ತಾಳ್ಮೆಯಿಂದಿರಿ ಮತ್ತು ನೀವು ಬುದ್ಧಿವಂತಿಕೆಯಿಂದ ವರ್ತಿಸಿದರೆ ಪರಿಸ್ಥಿತಿಯನ್ನು ನಿಭಾಯಿಸಲು ಸಾಧ್ಯವಾಗುತ್ತದೆ. ನಿಮ್ಮ ಮಗುವಿನ ಶಿಕ್ಷಣದ ಬಗ್ಗೆ ನೀವು ಚಿಂತಿತರಾಗಬೇಡಿ. ಅನೇಕ ಶಿಕ್ಷಕರು ಅಥವಾ ಮಾರ್ಗದರ್ಶನ ಸಿಬ್ಬಂದಿಯೊಂದಿಗೆ ಮಾತನಾಡುವುದು ನಿಮಗೆ ಸಹಾಯಕವಾಗಬಹುದು. ಇದು ನಿಮಗೆ ತುಂಬಾ ಪ್ರಯೋಜನಕಾರಿಯಾಗಿರಲಿದೆ. ನೀವು ಇಂದು ನಿಮ್ಮ ಆರೋಗ್ಯದ ಬಗ್ಗೆಯೂ ಜಾಗರೂಕರಾಗಿರಬೇಕು. ಹೌದು ಸ್ನೇಹಿತರೆ, ಗಂಭೀರ ಆರೋಗ್ಯ ಸ್ಥಿತಿಯನ್ನು ಬೆಳೆಸಿಕೊಳ್ಳುವ ಅಪಾಯವಿದೆ. ಸಮಸ್ಯೆಯನ್ನು ತಪ್ಪಿಸುವ ಬದಲು ನೀವು ಸಮಯಕ್ಕೆ ಸರಿಯಾದ ಚಿಕಿತ್ಸೆ ಮತ್ತು ಸಲಹೆಯನ್ನು ಪಡೆಯುವುದು ಉತ್ತಮ. ಇದೆಲ್ಲವೂ ಶೀಘ್ರದಲ್ಲಿ ನಿಮ್ಮ ಜೀವನದಲ್ಲಿ ಸಂಭವಿಸಲಿದೆ. ನಿಮ್ಮ ಮನೆಯಲ್ಲಿ ಪೂಜೆ ಮಾಡಿ ಆಧ್ಯಾತ್ಮಿಕ ವಾತಾವರಣ ಬೆಳೆಯುತ್ತದೆ. ಕುಟುಂಬದ ಸದಸ್ಯರು ಒಂದಾಗುತ್ತಾರೆ. ಮನೆಯಲ್ಲಿ ಸಂತೋಷ ಇರುತ್ತದೆ. ಕುಟುಂಬದೊಳಗಿನ ಯಾವುದೇ ಭಿನ್ನಾಭಿಪ್ರಾಯಗಳು ಮಾಯವಾಗುತ್ತವೆ. ನಿಮ್ಮೊಳಗಿನ ಭಾವನೆ ಮತ್ತೆ ಬರುತ್ತದೆ. ಇದು ನಿಮ್ಮ ಜೀವನದಲ್ಲಿ ಬಹಳ ವಿಶೇಷವಾದ ಸಮಯ. ಅದನ್ನು ಹಗುರವಾಗಿ ತೆಗೆದುಕೊಳ್ಳಬೇಡಿ, ಅದನ್ನು ನೀವು ತುಂಬಾ ಖುಷಿಯಿಂದ ಸ್ವೀಕರಿಸಿ. ನಿಮಗೆ ಬರುವ ಯಾವುದೇ ಅವಕಾಶವನ್ನು ಬಳಸಿಕೊಳ್ಳಿ, ಅದರಿಂದ ತಪ್ಪಿಸಿಕೊಳ್ಳಬೇಡಿ. ನಿಮ್ಮ ಮೇಲೆ ನೀವು ನಂಬಿಕೆ ಇಟ್ಟುಕೊಳ್ಳಿ, ದೇವರ ಮೇಲೆ ನಂಬಿಕೆ ಇಡಿ, ಎಲ್ಲವೂ ಒಳ್ಳೆಯದಾಗುತ್ತದೆ. ನೀವು ಇದನ್ನು ಪಡೆಯಲು ಅರ್ಹರಾಗಿದ್ದೀರಿ. ದೇವರು ಈ ಉಡುಗೊರೆಯನ್ನು ನಿಮ್ಮ ಹೆಸರಿನಲ್ಲಿ ಸಿದ್ಧಪಡಿಸಲಿದ್ದಾನೆ. ಸರಿಯಾದ ಸಮಯ, ನೀವು ಕಾಯುತ್ತಿರುವ ಸಮಯ ಈಗ ನಿಮ್ಮ ಹತ್ತಿರ ಬಂದಿದೆ. ಹೌದು ಸ್ನೇಹಿತರೆ, ಈ ಪರಿಪೂರ್ಣ ಸಮಯ. ಈಗ 5 ದೊಡ್ಡ ಒಳ್ಳೆಯ ಸುದ್ದಿಗಳನ್ನು ಏಕಕಾಲದಲ್ಲಿ ಪಡೆಯುತ್ತೀರಿ. ಈಗ ನೀವು ನಿಮ್ಮ ಆಲೋಚನೆಯನ್ನು ಬದಲಾಯಿಸಿಕೊಳ್ಳಬೇಕು. ತಮ್ಮ ಜೀವನದಲ್ಲಿ ಏನಾದರೂ ಒಳ್ಳೆಯದು ಸಂಭವಿಸುತ್ತದೆ ಎಂದು ಭಾವಿಸಿದ್ದವರು ಆಗಲು ಸಾಧ್ಯವಿಲ್ಲ. ಅವರು ಒಳ್ಳೆಯ ಅವಕಾಶಗಳನ್ನು ಸಹ ಕಳೆದುಕೊಳ್ಳುತ್ತಾರೆ. ಆದ್ದರಿಂದ ಸ್ನೇಹಿತರೆ, ಇಂದಿನಿಂದ ಇದನ್ನು ನೆನಪಿನಲ್ಲಿಡಿ. ನನಗೆ ಸಿಗುವ ಪ್ರತಿಯೊಂದು ಒಳ್ಳೆಯ ಅವಕಾಶವನ್ನು ಸ್ವೀಕರಿಸಲು ನಾನು ದೃಢ ನಿಶ್ಚಯ ಮಾಡಿದ್ದೇನೆ. ಮುಂದಿನ ದಿನಗಳಲ್ಲಿ ನಿಮ್ಮ ವ್ಯವಹಾರವು ಬೆಳವಣಿಗೆಗೆ ಕಾಣಲಿದೆ ಮತ್ತು ಮಾಡುವವರು ಉದ್ಯೋಗದಲ್ಲಿ ಲಾಭ ಪಡೆಯಲಿದ್ದಾರೆ. ಅವರಿಗೆ ಬಡ್ತಿ ಸಿಗುತ್ತದೆ. ನಿರುದ್ಯೋಗಿಗಳಿಗೆ ಉದ್ಯೋಗಾವಕಾಶಗಳು ಸಿಗುತ್ತವೆ ಮತ್ತು ಸಾಲದಲ್ಲಿರುವವರು ತಮ್ಮ ಸಾಲಗಳಿಂದ ಮುಕ್ತರಾಗುತ್ತಾರೆ. ನಿಮ್ಮ ಮನೆಯ ಆರ್ಥಿಕ ತೊಂದರೆಗಳಿಂದ ಮುಕ್ತರಾಗುತ್ತೀರಿ. ಭಗವಾನ್ ಕುಬೇರ್ ಮಹಾರಾಜ್ ಮತ್ತು ಲಕ್ಷ್ಮೀ ದೇವಿಯು ನಿಮ್ಮ ಮನೆಗೆ ಭೇಟಿ ನೀಡಲಿದ್ದಾರೆ. ಅವರ ಕೃಪೆಯಿಂದ ನಿಮ್ಮ ಮನೆ ಸಂಪತ್ತಿನಿಂದ ತುಂಬಿರುತ್ತದೆ. ನೀವು ಕೈಗೊಳ್ಳುವ ಯಾವುದೇ ಕೆಲಸದಲ್ಲಿ ಯಶಸ್ಸು ಬರುತ್ತದೆ. ನಿಮ್ಮ ಮುಖವು ಯಾವಾಗಲೂ ಸಂತೋಷದಿಂದ ಹೊಳೆಯುತ್ತದೆ. ಮತ್ತು ನನ್ನ ಪ್ರೀತಿಯ ಸ್ನೇಹಿತರೆ, ದಯವಿಟ್ಟು ನೆನಪಿನಲ್ಲಿಡಿ, ಜೀವನದಲ್ಲಿ ದೊಡ್ಡ ಬದಲಾವಣೆಯಾದಾಗ ಕೆಲವು ಜನರು ಅಸೂಯೆ ಪಡಬಹುದು, ಆದರೆ ನೀವು ಭಯಪಡುವ ಅಗತ್ಯವಿಲ್ಲ.
ದೇವರ ಕೃಪೆ ನಿಮ್ಮ ಮೇಲಿದೆ. ನಿಮ್ಮನ್ನು ವಿರೋಧಿಸಿದವರು ಅವರು ಕೂಡ ಈಗ ನಿಮ್ಮನ್ನು ಹೊಗಳುತ್ತಾರೆ. ಪ್ರತಿದಿನ ಸಂಪೂರ್ಣವಾಗಿ ಬದುಕಿ ಮತ್ತು ಬೆಳಗ್ಗೆ ಎದ್ದು ದೇವರ ಹೆಸರನ್ನು ಜಪಿಸಿ ನಿಮ್ಮ ಮನೆಯಲ್ಲಿ ದೀಪ ಹಚ್ಚಿ ನಿಮ್ಮ ಹೆತ್ತವರ ಆಶೀರ್ವಾದ ಪಡೆಯಿರಿ. ಹೀಗೆ ಮಾಡುವುದರಿಂದ ನಿಮ್ಮ ಜೀವನದಲ್ಲಿ ಸಕಾರಾತ್ಮಕ ಶಕ್ತಿ ಬರುತ್ತದೆ ಮತ್ತು ಒಳ್ಳೆಯ ಅವಕಾಶಗಳು ಶೀಘ್ರದಲ್ಲೇ ಬರುತ್ತವೆ. ನಿಮ್ಮ ಜೀವನದ ಈ ಕಥೆಯನ್ನು ಸುವರ್ಣ ಅಕ್ಷರಗಳಲ್ಲಿ ಬರೆಯಲಾಗಿದೆ. ಭವಿಷ್ಯದಲ್ಲಿ ಹಿಂತಿರುಗಿ ನೋಡಿದಾಗ ನೀವು ನಂಬುವುದಿಲ್ಲ ಇದೆಲ್ಲವೂ ನಿಮಗೆ ಹೇಗೆ ಸಂಭವಿಸಿತು ಎಂದು. ಸ್ನೇಹಿತರೆ, ಭವಿಷ್ಯದಲ್ಲಿ ನಿಮ್ಮ ಜೀವನ ಬದಲಾಗುತ್ತದೆ ಎಂದು ನಾನು ಹೇಳುತ್ತಿದ್ದೇನೆ. ಸಂಪತ್ತು ಸಮೃದ್ಧಿಯ ಮಳೆ ಸುರಿಯಲಿದೆ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟವಾಯಿತು ಎಂದು ನಾನು ಭಾವಿಸುತ್ತೇನೆ. ಈ ವಿಡಿಯೋಗೆ ಲೈಕ್ ಮಾಡಿ, ಹಾಗೆ ನಮ್ಮ ಹೊಸ ಬೆಳಕು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಕೆಳಗೆ ಕಮೆಂಟ್ ಬಾಕ್ಸ್ನಲ್ಲಿ ಹರ ಹರ ಮಹಾದೇವ, ಶ್ರೀಕೃಷ್ಣಾಯ ನಮಃ ಎಂದು ಕಮೆಂಟ್ ಮಾಡಿ. ಸ್ನೇಹಿತರೆ, ಇಲ್ಲಿಯವರೆಗೆ ವಿಡಿಯೋ ಕೇಳಿದ್ದಕ್ಕಾಗಿ ಧನ್ಯವಾದಗಳು.